ಜನರು ದೇವರ ಕಡೆಗೆ ತಿರುಗಿಕೊಂಡಾಗ ಆಶೀರ್ವಾದವು ಜನರಿಗೆ ಮಾತ್ರವಲ್ಲ, ಪ್ರಾಣಿಗಳಿಗೂ ಭೂಮಿಗೂ ಬರುತ್ತದೆ. ಇದು ಸತ್ಯ. ಆತ್ಮೀಯರೇ, ನೀವು ಬಹಳವಾಗಿ ಪ್ರೀತಿಸುತ್ತಿರುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸುಸ್ವಾಗತ. ನೀವು ಮಾಡಿದ ಕರೆಗಳಿಗಾಗಿಯೂ ಪ್ರಾರ್ಥನೆ ಪ್ರೋತ್ಸಾಹಕ್ಕಾಗಿಯೂ ಕೃತಜ್ಞತೆಗಳು. ಹೋಶೇಯನ ಪ್ರವಾದನೆಯ 6ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಕೊನೆ ದಿನಗಳಲ್ಲಿ ಇಸ್ರಾಯೇಲು ತಿರುಗಿಕೊಳ್ಳುವುದು, ಆದರೆ ಈಗಿನ ಪಾಪಗಳಿಗೆ ಅದಕ್ಕೆ ಸರಿಯಾದ ದಂಡನೆಯಾಗುವುದು ಎಂಬ ಸತ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ಆತ್ಮಿಕವಾಗಿ ಬಲ ಹೊಂದೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 20ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದೆಲ್ಲ ಕಾರ್ಯಕ್ರಮದಲ್ಲಿ ದೇವರು ನಮಗೆ ಕೊಟ್ಟಂಥ ಆಶೀರ್ವಾದಗಳನ್ನು, ಆತನು ತಿಳಿಸಿದಂಥ ಸತ್ಯಗಳನ್ನು ನೆನಪು ಮಾಡಿಕೊಳ್ಳೋಣ ಮತ್ತು ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರತಿದಿನವೂ ಕರೆ ಮಾಡಿ ಪ್ರೋತ್ಸಾಹಿಸಿರಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಹೋಶೇಯನ ಪ್ರವಾದನೆ ಗ್ರಂಥದ 6ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಕೊನೆ ದಿನಗಳಲ್ಲಿ ಇಸ್ರಾಯೇಲು ತಿರುಗಿಕೊಳ್ಳುವುದು, ಆದರೆ ಈಗಿನ ಪಾಪಗಳಿಗೆ ಸರಿಯಾಗಿ ಈಗ ಅದಕ್ಕೆ ದಂಡನೆಯಾಗುವುದು ಎಂಬುದೇ. ಹೋಶೇಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅವರು ಯೆಹೋವನ ಕಡೆಗೆ ಹಿಂತಿರುಗಿ ಹೋಗೋಣ ಬನ್ನಿರಿ, ನಮ್ಮನ್ನು ಸೀಳಿಬಿಟ್ಟವನು ಆತನೇ, ಆತನೇ ಸ್ವಸ್ಥ ಮಾಡುವನು, ಹೊಡೆದವನು ಆತನೇ, ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಉತ್ತರ ರಾಜ್ಯಕ್ಕೆ ಆತನ ಕೊನೆ ಕರೆಯಾಗಿದೆ. ಆದರೆ ಮುಂದೆ ದೇವರು ಅವರನ್ನು ಸ್ವಸ್ಥಪಡಿಸುವ ದಿನದ ಕಡೆಗೂ ನೋಡುತ್ತಿದೆ. ಆತನು ಅವರನ್ನು ಸೀಳಿಬಿಟ್ಟಿದ್ದರೂ ಅವರನ್ನು ಕಟ್ಟುವುದಕ್ಕೆ ಇಚ್ಛಿಸುವನು. ಕ್ರೈಸ್ತ ರಾಷ್ಟ್ರವೆಂದು ಬಾಯಲ್ಲಿ ಹೇಳಿಕೊಳ್ಳುವ ಪ್ರತಿಯೊಂದು ರಾಷ್ಟ್ರವನ್ನು ದೇವರು ದಂಡಿಸುವನೆಂಬುದಕ್ಕೆ ಇದೊಂದು ಎಚ್ಚರಿಕೆಯಾಗಿದೆ. ದೇವರ ವಾಕ್ಯವನ್ನು ಹೊಂದಿಕೊಂಡ ದೇಶಕ್ಕೆ. ಮುಂದಕ್ಕೆ ನೋಡಿರಿ, ಹೋಶೇಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 2ನೇ ವಚನವನ್ನು. ಒಂದೆರಡು ದಿನದ ಮೇಲೆ ಆತನು ನಮ್ಮನ್ನು ಬದುಕಿಸುವನು, 3ನೆಯ ದಿನದಲ್ಲಿ ಆತನು ನಮ್ಮನ್ನೆಬ್ಬಿಸಲು ಆತನ ಸಾನ್ನಿಧ್ಯದಲ್ಲಿ ಬಾಳುವೆನು ಎಂಬುದಾಗಿ. 3ನೆಯ ದಿನದಲ್ಲಿ ಆತನು ನಮ್ಮನ್ನೆಬ್ಬಿಸಲು ಎಂಬುದಾಗಿ ನೋಡುವಾಗ, ಕರ್ತನಾದ ಯೇಸು ಕ್ರಿಸ್ತನು 3ನೆಯ ದಿನದಲ್ಲಿ ಎದ್ದು ಬಂದದರ ಎದುರು ಇದು ಬಹು ಆಸಕ್ತಿಕರವಾದದ್ದಾಗಿದೆ. ಆತನು ಯಹೂದ್ಯರ ಹಾಗೂ ಅನ್ಯರ ನೀತಿ ಸ್ಥಾಪನೆಗಾಗಿ ಎಬ್ಬಿಸಲ್ಪಟ್ಟನು. ದೇವರು ಇಸ್ರಾಯೇಲನ್ನು ತಿರುಗಿ ಸ್ವದೇಶಕ್ಕೂ ತನ್ನ ಬಳಿಗೂ ತರುವಾಗಿನ ಭವಿಷ್ಯದ ದಿನಕ್ಕೂ ಇದು ಅನ್ವಯಿಸುವಂಥದ್ದಾಗಿದೆ. ಪ್ರಿಯರೇ, ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 37ರಲ್ಲಿ ದೇವರು ಆ ದಿನವನ್ನು ಪುನರುತ್ಥಾನವೆಂದು ಹೇಳಿದ್ದಾನೆ ಮತ್ತು ಆ ಪುನರುತ್ಥಾನವು 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟವನನ್ನು ಆಧರಿಸಿರುತ್ತದೆ. ಯಾಕಂದರೆ ಕ್ರಿಸ್ತನ ಪುನರುತ್ಥಾನದಲ್ಲಿ ಅದನ್ನು ಸ್ವೀಕರಿಸುವ ಪ್ರತಿಯೊಬ್ಬನಿಗೆ ಬಿಡುಗಡೆಯೂ ನೀತಿವಂತಿಕೆಯೂ ಕೊಡಲ್ಪಡುತ್ತದೆ ಮತ್ತು ಇದರಿಂದಾಗಿ ಆತನು ಸರ್ವಶಕ್ತ ದೇವರೊಂದಿಗೆ ಸರಿಯಾದ ಸಂಬಂಧವನ್ನು ಹೊಂದಲಿದ್ದಾನೆ. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ರಲ್ಲಿ ಇಸ್ರಾಯೇಲ್ಯರ ಭವಿಷ್ಯದ ಕುರಿತಾದ ಈ ಪ್ರಸ್ತಾಪವನ್ನು ಬಿಡಿಸಿರುತ್ತಾನೆ. ನಮ್ಮ ದಿನಗಳಲ್ಲಿ ತನ್ನ ಸಭೆಯನ್ನು ಕಟ್ಟುವುದರಲ್ಲಿ ಆತನ ಉದ್ದೇಶವು ಯಹೂದ್ಯರನ್ನು ಅನ್ಯರನ್ನು ತನ್ನ ಕಡೆಗೆ ಎಳೆದುಕೊಳ್ಳುವುದಾಗಿದೆ. ಎಲ್ಲ ಭಾಷೆ ಜನಾಂಗ ಕುಲಗಳವರಿಂದಲೂ ಎಳೆದುಕೊಂಡು ಆತನೆದುರು ಆರಾಧನೆಗಾಗಿ ಒಟ್ಟು ಸೇರಿಸುವುದಾಗಿದೆ. ದೇವರು ಸಭೆಯ ಕುರಿತಾದ ತನ್ನ ಉದ್ದೇಶವನ್ನು ನೆರವೇರಿಸಿಯಾದ ಮೇಲೆ ಅದನ್ನು ಈ ಲೋಕದಿಂದ ಮೇಲಕ್ಕೆತ್ತಿದಾಗ ಆತನು ತಿರುಗಿ ಇಸ್ರಾಯೇಲ್ಯರ ಕಡೆಗೆ
ತಿರುಗಿ ಅವರನ್ನು ಎಬ್ಬಿಸಲಿದ್ದಾನೆ. ಸತ್ಯವೇದದಲ್ಲಿನ ಪ್ರತಿಯೊಂದು ಪ್ರವಾದಿಯು ಹೊರಗಿನವನು ಇಸ್ರಾಯೇಲ್ಯರ ವಿಷಯದಲ್ಲಿನ ಭವಿಷ್ಯದ ಉದ್ದೇಶದ ಕುರಿತಾಗಿ ಬರೆದಿರುತ್ತಾರೆ. ಇಸ್ರಾಯೇಲ್ಯರು ಸ್ವದೇಶವನ್ನು ಸೇರಿಕೊಳ್ಳುವ ಮೊದಲೇ ಮೋಶೆಯು ಅವರು 3ನೇ ಬಾರಿಗೆ ದೇಶದಲ್ಲಿ ಸ್ಥಾಪಿತವಾಗುವ ಕುರಿತಾಗಿ ಮಾತನಾಡಿದ್ದಾನೆ. 3ನೇ ಸಾರಿ ಅಂದರೆ 3ನೆಯ ದಿನದಲ್ಲಿ ಅವರು ದೇಶದಲ್ಲಿ ಸ್ಥಾಪಿತವಾಗುವುದು ಶಾಶ್ವತ ನಿವಾಸಕ್ಕಾಗಿ ಇರುವುದು. ಈ ಪುನರ್ಸ್ಥಾಪನೆಗೂ ಕ್ರಿಸ್ತನು 3ನೇ ದಿನದಲ್ಲಿ ಎಬ್ಬಿಸಲ್ಪಡುವುದಕ್ಕೂ ಪರಸ್ಪರ ಸಂಬಂಧವಿರುತ್ತದೆ. ಮುಂದಕ್ಕೆ ನೋಡೋಣ. ಓಷಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 3ನೇ ವಚನವನ್ನು. ಯೆಹೋವನನ್ನು ತಿಳಿದುಕೊಳ್ಳೋಣ, ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ. ಆತನ ಆಗಮನವು ಉದಯದಂತೆ ನಿಶ್ಚಯ. ಆತನು ಮುಂಗಾರಿನಂತೆಯೂ ಭೂಮಿಯನ್ನು ತಂಪು ಮಾಡುವ ಹಿಂಗಾರಿನಂತೆಯೂ ನಮಗೆ ಸಿಕ್ಕುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನು ಮುಂಗಾರಿನಂತೆಯೂ ಭೂಮಿಯನ್ನು ತಂಪು ಮಾಡುವ ಹಿಂಗಾರಿನಂತೆಯೂ ನಮಗೆ ಸಿಕ್ಕುವನು ಅಂದುಕೊಂಡು ನನ್ನನ್ನು ಮರೆ ಹೋಗುವರು ಎಂಬುದಾಗಿ ನೋಡುವಾಗ, ಮುಂಗಾರಿನ ಮಳೆಗಳು ಜೂನ್ ತಿಂಗಳಲ್ಲಿ ಧಾರಾಕಾರವಾಗಿ ಸುರಿಯುತ್ತವೆ. ಹಿಂಗಾರಿನ ಮಳೆಗಳು ದೇಶಕ್ಕೆ ಬಂದಿರುತ್ತವೆ. ಇಸ್ರಾಯೇಲಿನಲ್ಲಿ ಕಡಿಮೆ ಮಳೆ ಇರುತ್ತದೆ ಮತ್ತು ಇಲ್ಲಿನ ಫಲವತ್ತತೆಗೆ ಮಳೆ ಕಾರಣವಾಗಿಲ್ಲ. ನೀರಾವರಿ ಯೋಜನೆಗಳಿಂದಾಗಿ ಇದು ಏದೇನ್ ತೋಟವೆಂದು ಹೇಳಲ್ಪಟ್ಟಿದೆ. ಆದರೆ ಪ್ರಿಯರೇ, ಇಸ್ರಾಯೇಲಿನಲ್ಲಿ ಎಲ್ಲ ಭೂಮಿಗೂ ನೀರೊದಗಿಸುವಷ್ಟು ನೀರಿನ ಮೂಲ ಅವರಿಗಿರುವುದಿಲ್ಲ. ವಾಗ್ದಾನ ಮಾಡಲ್ಪಟ್ಟ ವಿಪುಲ ಮಳೆಯ ಸ್ಥಿತಿಯನ್ನು ನಾವು ಅಲ್ಲಿ ಕಾಣುತ್ತಿಲ್ಲ. ಆದರೆ ಈ ಜನರು ತಿರುಗಿ ದೇವರ ಕಡೆಗೆ ತಿರುಗಿಕೊಂಡಾಗ ಆಶೀರ್ವಾದವು ಜನರಿಗೆ ಮಾತ್ರವಲ್ಲ, ಭೂಮಿಗೂ ಪ್ರಾಣಿಗಳಿಗೂ ಬರುತ್ತದೆ. ಯೆಹೋವನನ್ನು ತಿಳಿದುಕೊಳ್ಳೋಣ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತದ ಸಮಸ್ಯೆಗಳ ಪರಿಹಾರವಾದ ರಹಸ್ಯ ಇದರಲ್ಲಿದೆ. ಅದು ಕರ್ತನನ್ನು ತಿಳಿದುಕೊಳ್ಳುವುದೇ. ತನ್ನ ಜೀವಿತದ ಕೊನೆ ಭಾಗಕ್ಕೆ ಬಂದಿರುವ ಅಪೊಸ್ತಲ ಪೌಲನಿಗೆ ಈ ಆಶೆಯಿತ್ತು. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ಎಂಬುದಾಗಿ ಪೌಲನು ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ದೇವರ ಜ್ಞಾನದ ಹೊರತಾಗಿ ನಮ್ಮನ್ನು ಸುಧಾರಿಸಿಕೊಳ್ಳಲು ಅನ್ಯ ಮಾರ್ಗವಲ್ಲ. ಇದರ ಕುರಿತು ದೇವರ ವಾಕ್ಯವು ಖಡಾಖಂಡಿತವಾಗಿ ತಿಳಿಸುತ್ತದೆ. ಅದು ಒಂದೋ ಸತ್ಯವಾಗಿದೆ, ಇಲ್ಲವೇ ಸುಳ್ಳಾಗಿರಬೇಕು. ಸಾವಿರಾರು ವರ್ಷಗಳಿಂದ ಸತ್ಯವೇದವು ಸತ್ಯವೆಂದು ನಿರೂಪಿಸಲ್ಪಟ್ಟಿದೆ. ಈಗಿನ ಜನಾಂಗದಲ್ಲಿ ಅದು ಬೇರೆಯಾಗಲು ಸಾಧ್ಯವಿಲ್ಲವೆಂದು ನಾನು ತಿಳಿಯುತ್ತೇನೆ. ಪ್ರಿಯರೇ, ಈಗಿನ ಪಾಪಗಳಿಗಾಗಿ ಇಸ್ರಾಯೇಲು ಈಗ ದಂಡಿಸಲ್ಪಡಬೇಕಾಗಿದೆ ಎಂಬ ವಿಚಾರವನ್ನು ನೋಡೋಣ. ಓಷಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 4ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಎಫ್ರಾಯೀಮೇ, ನಾನು ನಿನ್ನನ್ನು ಹೇಗೆ ತಿದ್ದಲಿ? ಯೆಹೂದವೇ, ನಿನ್ನನ್ನು ಹೇಗೆ ಸರಿ ಮಾಡಲಿ? ನಿಮ್ಮ ಭಕ್ತಿಯು ಪ್ರಾತಃಕಾಲದ ಮೋಡಕ್ಕೂ ಬೇಗನೆ ಮಾಯವಾಗುವ ಇಬ್ಬನಿಗೂ ಸಮಾನವಾಗಿದೆ ಎಂಬುದಾಗಿ. ಇಲ್ಲಿ ದೇವರು ನಿರಾಶೆಗೊಂಡಂತೆ ಕಾಣಿಸುತ್ತಾನೆ. ಒಟ್ಟಾರೆ ಆತನು ಹೇಳುವುದೇನೆಂದರೆ, ನಾನು ನಿಮ್ಮೊಂದಿಗೆ ಏನು ಮಾಡಲಿ? ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಆದರೆ ನೀನು ಪಾಪದಲ್ಲೇ ಮುಂದುವರಿಯುತ್ತಾ ಇದ್ದಿ. ಆದ್ದರಿಂದ ನಾನು ನಿನ್ನನ್ನು ದಂಡಿಸಲೇಬೇಕಾಗಿದೆ. ಇದು ದೇವರನ್ನು ಸಂದಿಗ್ಧದಲ್ಲಿ ಸಿಕ್ಕಿಸಿದಂತಾಗಿದೆ. ದೇವರಿಗೂ ದಂಡಿಸುವುದೆಂದರೆ ಇಷ್ಟವಿಲ್ಲದ ಸಂಗತಿಯಾಗಿದೆ. ಆತನು ರಕ್ಷಿಸಲು ಇಚ್ಛಿಸುವನಾಗಿದ್ದಾನೆ. ಆದರೆ ಜನರು ದೇವರಿಗೆ ವಿಮುಖರಾಗಿಯೇ ಉಳಿದಾಗ ಆತನು ಅವರನ್ನು ದಂಡಿಸಲೇಬೇಕಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರು ಧಾರ್ಮಿಕರಾಗಿದ್ದರು, ಆದರೆ ಅವರಿಗೆ ದೇವರ ಕುರಿತ ತಿಳುವಳಿಕೆ ಇರಲಿಲ್ಲ. ಅವರು ಆತನಿಂದ ದೂರವಾಗಿದ್ದರು. ಇಸ್ರಾಯೇಲ್ಯರು ಧಾರ್ಮಿಕರಾಗಿದ್ದರು, ಆದರೆ ಅವರ ಒಳ್ಳೆಯತನವು ಮುಂಜಾನೆಯ ಮೋಡದಂತಿತ್ತು. ಕೇವಲ ಆಚಾರ ವಿಧಿಗಳಲ್ಲಿ ಮಾತ್ರ ಇತ್ತು. ಬೇಗನೆ ಮಾಯವಾಗುವ ಇಬ್ಬನಿಗೆ ಸಮಾನವಾಗಿತ್ತು. ಅವರ ಧಾರ್ಮಿಕತೆ ಇಷ್ಟೇ ಆಗಿತ್ತು. ಮುಂದಕ್ಕೆ ನೋಡಿರಿ. ಓಷಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 5ನೇ ವಚನವನ್ನು. ಆದ ಕಾರಣ
ನಾನು ನಿಮ್ಮ ಜನರನ್ನು ಪ್ರವಾದಿಗಳ ಮೂಲಕ ಹತಿಸಿದ್ದೇನೆ, ನನ್ನ ಬಾಯಿ ಮಾತುಗಳಿಂದ ಸಂಹರಿಸಿದ್ದೇನೆ, ನನ್ನ ನ್ಯಾಯದಂಡನೆಯು ಮಿಂಚಿನಂತೆ ಹೊರಡುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಮಾತಿನ ಅರ್ಥ ನಾನು ಪ್ರವಾದಿಗಳ ಮೂಲಕ ಅವರ ಚರ್ಮ ಸುಲಿದಿದ್ದೇನೆ ಎಂದು. ದೇವರ ವಾಕ್ಯವನ್ನು ಇದ್ದಂತೆ ತಿಳಿಸುವುದಕ್ಕಾಗಿ ನಮಗೆ ಅನೇಕ ಪತ್ರಗಳು ಬರುತ್ತವೆ. ನನ್ನ ಸೇವೆಯ ಅವಧಿಯಲ್ಲೆಲ್ಲ ನಾನು ಈ ರೀತಿಯಲ್ಲೇ ಇರಲು ಯತ್ನಿಸಿದ್ದೇನೆ. ದೇವರ ವಾಕ್ಯವನ್ನು ಯಥಾರ್ಥವಾಗಿ ಕೇಳಲಿಚ್ಛಿಸುವವರಿಗೆ ಇದು ಮೆಚ್ಚುಗೆಯಾಗಿದೆ. ಕೆಲವರು ಅದನ್ನು ವಿರೋಧಿಸಬಹುದು. ಅವರ ಟೀಕೆಯನ್ನು ನಾನು ಕೇಳುತ್ತೇನೆ. ಇಲ್ಲಿ ದೇವರು ತನ್ನ ಜನರಿಗೆ ಹೇಳುತ್ತಿದ್ದಾನೆ, ನಾನು ಪ್ರವಾದಿಗಳ ಮೂಲಕ ಹತಿಸಿದ್ದೇನೆ. ಅವರು ಇದ್ದದ್ದನ್ನು ಇದ್ದಂತೆ ಯಥಾರ್ಥವಾಗಿ ಹೇಳಿರುತ್ತಾರೆ, ಆದರೆ ನೀವು ಅವರಿಗೆ ಕಿವಿಗೊಡಲಿಲ್ಲ. ಈ ದಿನಗಳಲ್ಲಿ ಜನರು ದೇವರ ವಾಕ್ಯದಲ್ಲಿ ಆಸಕ್ತಿ ವಹಿಸಿ ಅದರ ಕಡೆಗೆ ತಿರುಗುತ್ತಿದ್ದರೂ ಎಷ್ಟು ಮಂದಿ ಕೇಳಿದವರ ಹೃದಯ ಜೀವಿತಗಳನ್ನು ಬದಲಾಯಿಸಿದೆ ಎಂಬುದೇ ನಿಜವಾದ ಪ್ರಶ್ನೆಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ನನ್ನ ಬಾಯಿ ಮಾತುಗಳಿಂದ ಸಂಹರಿಸಿದ್ದೇನೆ, ನನ್ನ ನ್ಯಾಯದಂಡನೆಯು ಮಿಂಚಿನಂತೆ ಹೊರಡುವುದು ಎಂಬುದಾಗಿ ನೋಡುವಾಗ, ಅವರು ಅಜ್ಞಾನದ ಕಾರಣದಿಂದ ಪಾಪ ಮಾಡುತ್ತಿಲ್ಲ. ಅವರಿಗೆ ಮಾಹಿತಿಗಳ ಕೊರತೆ ಇರಲಿಲ್ಲ. ದೇವರು ಅವರ ಬಳಿಗೆ ಪ್ರವಾದಿಗಳನ್ನು ಕಳಿಸಿದ್ದನು, ಆದರೆ ಅವರು ದೇವರಿಗೂ ಆತನ ವಾಕ್ಯಕ್ಕೂ ವಿಮುಖರಾದರು. ಮುಂದಕ್ಕೆ ನೋಡಿರಿ, ಓಶೇಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 6ನೇ ವಚನವನ್ನು, ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು, ಹೋಮಗಳಿಗಿಂತ ದೇವಜ್ಞಾನವೇ ಇಷ್ಟ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನರು ಕೇವಲ ಆಚಾರಗಳ ತೋರಿಕೆ ನಡೆಸುತ್ತಾರೆ. ಪ್ರಿಯರೇ, ನೀವು ಭಾನುವಾರ ದೇವಾಲಯಕ್ಕೆ ಹೋಗಬಹುದು, ಮೂಲಭೂತ ಆಚರಣೆ ನಡೆಸಬಹುದು, ಪ್ರಸಂಗಿಯನ್ನು, ಗಾಯನ ಮಂಡಳಿಯನ್ನು, ಎಲ್ಲರನ್ನೂ ಟೀಕೆ ಮಾಡಬಹುದು. ಒಂದು ವೇಳೆ ಅವರು ಅದಕ್ಕೆ ಅರ್ಹರಾಗಿರಲೂಬಹುದು, ನನಗೆ ತಿಳಿದಿಲ್ಲ. ಆದರೆ ದೇವರು ಆಶಿಸುವುದೇನೆಂದರೆ, ನೀನು ಆತನ ವಾಕ್ಯವನ್ನು ಪ್ರಾಯೋಗಿಕವಾಗಿ ಅನುಸರಿಸಿ ನಿನ್ನ ಹೃದಯದಲ್ಲಿಯೂ ಜೀವಿತದಲ್ಲಿಯೂ ಕರುಣೆಯನ್ನು ಆಚರಿಸಬೇಕೆಂಬುದೇ ಆಗಿದೆ. ಸಭಾ ಔತಣಕೂಟಕ್ಕೆ ಹೋಗುವುದು ಜೀವದ ರೊಟ್ಟಿಯನ್ನು ತಿನ್ನುವುದಕ್ಕೆ, ದೇವರ ವಾಕ್ಯದಲ್ಲಿ ಸಂತೋಷಿಸುವುದಕ್ಕೆ ಪರ್ಯಾಯವಾದದ್ದು ಎಂದು ನೆನೆಸಬೇಡಿರಿ. ಸಭೆಯ ಯಾವ ಸಮಾರಂಭವೂ ದೇವರ ವಾಕ್ಯವನ್ನು ಕಲಿಸುವುದಕ್ಕೆ ಸಮಾನವಾಗಿರುವುದಿಲ್ಲ. ಮುಂದಕ್ಕೆ ನೋಡೋಣ. ಓಶೇಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 7ನೇ ವಚನವನ್ನು, ಅವರು ಪ್ರಾಪಂಚಿಕರಂತೆ ನನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಅಲ್ಲಲ್ಲಿ ನನಗೆ ದ್ರೋಹ ಮಾಡಿದ್ದಾರೆ ಎಂಬುದಾಗಿ. ಪ್ರಿಯರೇ, ನಿಬಂಧನೆ ಅಂದರೆ ಈ ಜನಾಂಗದೊಂದಿಗೆ ದೇವರು ಮಾಡಿಕೊಂಡ ಒಡಂಬಡಿಕೆ. ಓಶೇಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಗಿಲ್ಯಾದು ಅಧರ್ಮಿಗಳು ತುಂಬಿದ ಪಟ್ಟಣ, ಅಲ್ಲಿ ಹೆಜ್ಜೆ ಜಾಡುಗಳು ರಕ್ತಮಯವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗಿಲ್ಯಾದು ನಮಗೆ ಗಿಲ್ಯಾದಿನ ಔಷಧವೆಂಬುದಾಗಿ ತಿಳಿದ ಮಾತು. ಯೆರೆಮೀಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 22ನೇ ವಚನವನ್ನು ನೋಡಿರಿ. ಅದು ಔಷಧಕ್ಕಾಗಿ ಉಪಯೋಗವಾಗುತ್ತಿದ್ದ ಒಂದು ಪರಿಮಳ ತೈಲ. ಆದರೆ ಓಶೇಯನ ದಿನಗಳಲ್ಲಿ ಗಿಲ್ಯಾದಿನಿಂದ ಅಧರ್ಮವು ಮಾತ್ರ ಹೊರಡುತ್ತಿತ್ತು. ಓಶೇಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಡಕಾಯಿತಿಯವರು ಒಬ್ಬನಿಗೆ ಹೊಂಚುವಂತೆ ಯಾಜಕರು ಗುಂಪಾಗಿ ದಾರಿಯಲ್ಲಿ ಹೊಂಚಿಕೊಂಡಿದ್ದು ಶೇಕೆಮಿಗೆ ಹೋಗುವವರನ್ನು ಕೊಂದು ಹಾಕುತ್ತಾರೆ. ಹೌದು, ಘೋರ ಕೃತ್ಯವನ್ನು ನಡೆಸುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾಜಕರು ಜನರಿಗೆ ಜೀವದ ನೀರನ್ನು ಕೊಡಲು ನಿರಾಕರಿಸಿದ್ದರಲ್ಲಿ, ಜೀವದ ರೊಟ್ಟಿಯನ್ನು ಕೊಡದಿದ್ದುದರಲ್ಲಿ ನಿಜವಾಗಿ ಕೊಲೆಗಡುಕತನ ಮಾಡಿದವರಾಗಿದ್ದಾರೆ. ಯಥಾರ್ಥವಾಗಿ ಹೇಳುವುದಾದರೆ, ಒಬ್ಬ ಪ್ರಸಂಗಿಯು ಪೀಠದಿಂದ ನಿಜವಾದ ದೇವರ ವಾಕ್ಯವನ್ನು ತಿಳಿಸದಿದ್ದರೆ ಇಲ್ಲಿ ಹೇಳಿದಂತೆ ದೋಷಿಯಾಗಿರುತ್ತಾನೆ. ಇದು ನಾನು ಯೋಚಿಸಿದ ಮಾತಲ್ಲ, ದೇವರ ವಾಕ್ಯವೇ ಹಾಗೆ ಹೇಳುತ್ತದೆ. ಮುಂದಕ್ಕೆ ನೋಡಿರಿ. ಓಶೇಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು, ನಾನು ಇಸ್ರಾಯೇಲ್ ಮನೆತನದಲ್ಲಿ ಅಸಹ್ಯವನ್ನು ನೋಡಿದ್ದೇನೆ. ಎಫ್ರಾಯೀಮಿನೊಳಗೆ ಸೂಳೆತನವೂ ನಡೆಯುತ್ತದೆ. ಇಸ್ರಾಯೇಲು ಹೊಲೆಯಾಗಿದೆ. ಯೆಹೂದವೇ, ನಿನಗೂ
ಅಧರ್ಮ ಫಲದ ಸುಗ್ಗಿಯು ನೇಮಕವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೂದಕ್ಕೂ ಅವರ ದಂಡನೆಯ ದಿನ ಸಮೀಪಿಸುತ್ತದೆ ಎಂಬ ಎಚ್ಚರಿಕೆ ಇದಾಗಿರುತ್ತದೆ. ನನ್ನ ಜನರ ದುರಾವಸ್ಥೆಯನ್ನು ತಪ್ಪಿಸಿ ಎಂಬುದಾಗಿ ನೋಡುವಾಗ, ದೇವರು ತನ್ನ ಜನರನ್ನು ತಿರುಗಿ ಸ್ವದೇಶಕ್ಕೆ ಕರೆತರುವಾಗ ಭವಿಷ್ಯದ ದಿನದಲ್ಲಿ ಇದು ಸಂಭವಿಸುತ್ತದೆ. ಆದರೆ ಆಗ ಅವರ ಪಾಪಗಳಿಗಾಗಿ ಆತನು ಅವರನ್ನು ದಂಡಿಸಬೇಕಾಗುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. ನಮ್ಮ ಜೀವಿತ ಹೇಗಿದೆ? ದೇವರಿಗೆ ವಿಧೇಯರಾಗಿ ನಾವು ವಾಕ್ಯದ ಪ್ರಕಾರ ನಡೆಯುತ್ತಾ ಇದ್ದೇವೆಯೋ, ಅಥವಾ ದೇವರನ್ನು ಬಿಟ್ಟು ಲೋಕವನ್ನೇ ಪ್ರೀತಿಸಿ ಲೋಕದವರಾಗಿ ನಡೆಯುತ್ತಾ ಇದ್ದೇವೆಯೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಪಾಪದ ಸಂಬಳ ಮರಣವಾಗಿದೆ. ಆ ಮರಣದಿಂದ ತಪ್ಪಿಸಿಕೊಳ್ಳುವಂತೆ ಕ್ರಿಸ್ತನ ಬಳಿಗೆ ಬರೋಣ. ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡೋಣ. ಜೀವದ ನೀರನ್ನು ಹೊಂದಿದವರಾಗಿ ನಿರೀಕ್ಷೆಯ ಜೀವಿತದಲ್ಲಿ ಮುಂದೆ ಸಾಗೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ನೀನು ಮಾತನಾಡಿದಿ. ನಿನಗೆ ಸ್ತೋತ್ರವಾಗಲಿ. ನಮ್ಮ ಜೀವಿತ ನಿನ್ನ ಎದುರಿನಲ್ಲಿ ಬಟ್ಟ ಬಯಲಾಗಿದೆ ಸ್ವಾಮಿ. ನೀನು ಮೆಚ್ಚದೇ ಇರುವಂಥ ಸ್ವಭಾವಗಳು, ಕ್ರಿಯೆಗಳು ನಮ್ಮ ಜೀವಿತದಲ್ಲಿ ಇನ್ನೂ ಇರುವುದಾದರೆ ನಮ್ಮನ್ನು ಕರುಣಿಸು, ನಮ್ಮನ್ನು ಕ್ಷಮಿಸು, ನಮ್ಮನ್ನು ಶುದ್ಧೀಕರಿಸು. ನಿನ್ನ ಚಿತ್ತದಂತೆ ನಡೆಯುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ಕೃಪೆ ಇರಲಿ ಸ್ವಾಮಿ. ಅವರು ಬೇಡುವಾಗ ಅವರಿಗೆ ಸದುತ್ತರವನ್ನು ಅನುಗ್ರಹಿಸಿಕೊಡು. ಆತ್ಮೀಕವಾಗಿ ಬಲಪಡಿಸು, ವಾಕ್ಯಗಳಿಂದ ತುಂಬಿಸು, ನಿರೀಕ್ಷೆ, ಸಂತೋಷ, ಆರೋಗ್ಯದಲ್ಲಿ ನಡೆಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೋ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಸತ್ಯವೇದ ಅಧ್ಯಯನದಲ್ಲಿ ನಾವು ದೇವರು ನೀತಿಯ ಹಾಗೂ ಕರುಣೆಯ ದೇವರು ಎಂಬುದಾಗಿ ತಿಳಿದುಕೊಂಡೆವು. ಅದರಂತೆ ನಮಗೋಸ್ಕರ ಸತ್ತು ಹೂಣಲ್ಪಟ್ಟು ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಾಗ ನಮ್ಮ ಜೀವಿತದಲ್ಲಿ ದೇವರ ಹತೋಟಿಯೇ ಇರುತ್ತದೆ. ಆತನು ತನ್ನ ಪ್ರೀತಿ ಕರುಣೆಯಿಂದ ನಡೆಸುತ್ತಾನೆ. ಈ ಅನುಭವದಲ್ಲಿ ಮುಂದೆ ನಡೆಯೋಣ. ದೇವರನ್ನು ಮಹಿಮೆಪಡಿಸೋಣ. ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯವು ನಿಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ಇತರರಿಗೂ ಸೇವೆಯನ್ನು ಪರಿಚಯಪಡಿಸಿರಿ. ಇಂದೇ ಕರೆ ಮಾಡಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.